ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಚಿರಾಂಗಣಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನೋಡಿ ಶನಿವಾರ, ನಾವು ಇವತ್ತು ಎಡೆ ಹಾಕ್ತೀವಿ ಅಲ್ವಾ. ಸೊ ಅದಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಪನ್ನೀರ್ ಪಲಾವ್ ಮಾಡಿದ್ದೀನಿ. ಇನ್ನು ಅಶೋಕ್ ಅವರು ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಇದು ನೋಡಿ ನನ್ನ ಮಗ ಚಿರು. ಇವತ್ತು ಅವನು ನಿಮ್ಮ ಜೊತೆ ಎಲ್ಲ ಮಾತಾಡ್ತಾನಂತೆ. ನೋಡಿ ಮಾತಾಡೇನು. Hello. Hello friends. Hello, friends. How are you all? Are you all? ನೋಡಿ, ಒಂದು ಸೈಡ್ ಪನ್ನೀರ್ ಪಲಾವ್ ಆಗ್ತಿದೆ, ಇನ್ನೊಂದು ಸೈಡ್ ಪಾಯಸ ಆಗ್ತೈತೆ. ಏನು ಪಾಯಸ ಅಶೋಕ್? ಹಾಯ್, ಇವತ್ತು ಬಿಸಿ ಬಿಸಿ ಸೇಮಿಯಾ ಪಾಯಸ, ಸಾವಿಗೆ ಪಾಯಸ. ಸೊ ಎಡೆ ಹಾಕೋಣ ಇವತ್ತು ನಮ್ಮ ಗೋವಿಂದಗೆ. ಬೆಳಿಗ್ಗೆನೆ ಎಲ್ಲ ಹೂವು ಹಾಕಿ ನಾವು ಇನ್ನು ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ: ಪನ್ನೀರ್, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಮತ್ತೆ ಉದ್ದಕ್ಕೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ತಗೊಳ್ಳಿ. ಹಾಫ್ ಕಪ್ ಅಷ್ಟು ಮೊಸರು, ಮತ್ತೆ ಇಲ್ಲಿ ನಾನು ಆಚಿ ಬಿರಿಯಾನಿ ಪೌಡರ್ನ ತಗೊಂಡಿದ್ದೀನಿ. ನಿಮ್ಗೆ ಬಿರಿಯಾನಿ ಪೌಡರ್ ಬೇಡ ಅಂದ್ರೆ ಕೂಡ ನೀವು ಸ್ಕಿಪ್ ಮಾಡ್ಕೋಬಹುದು. ಇನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಕೊತ್ತಂಬರಿ ಮತ್ತು ಪುದೀನ ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ, ಜಾಸ್ತಿ ಬೇಡ. ಬಿರಿಯಾನಿ ಮಸಾಲೆಗೆ ಏನೇನ್ ಬೇಕೋ ಅದನ್ನ ತಗೊಂಡಿದ್ದೀನಿ. ಮತ್ತೆ ಲಾಸ್ಟ್ ಅಲ್ಲಿ ಚಿಲ್ಲಿ ಪೌಡರ್. ಮತ್ತೆ ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ಒಂದು ಹಾಫ್ ಅನ್ ಅವರ್ಗೂ ಮುಂಚೆನೆ ನೆನೆ ಹಾಕಿಟ್ಟಿದ್ದೀನಿ. ಸೊ ನೆನೆ ಹಾಕಿರೋದ್ರಿಂದ ಅದು ಉದ್ರುದ್ರಾಗುತ್ತೆ. ನೋಡಿ, ಈ ತರ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿನ ನಾನು ತಗೊಂಡಿದ್ದೀನಿ. ಅಳತೆ ತಗೊಂಡಾಗ ನಾವು ನೀರ್ ಹಾಕಕ್ಕೂ ಚೆನ್ನಾಗಿರುತ್ತೆ. ಇನ್ನ ಮಾಡೋದಕ್ಕೆ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾನು ಹಾಕೊಂತ ಇದ್ದೀನಿ. ಇಲ್ಲಿ ನಾನು ಗೋಲ್ಡ್ ವಿನ್ನರ್ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವ್ ಯಾವ ಎಣ್ಣೆನಾದ್ರೂ ಬಳಸ್ಕೋಬಹುದು ನಿಮ್ ಇಷ್ಟ ಪ್ರಕಾರ. ಸೊ ಇಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ತಗೊಂಡಿದ್ದೀನಿ ನಾನು. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ನಾವು ಆರ್ಗ್ಯಾನಿಕ್ ತುಪ್ಪ ಅಂತ ಬಂದಿತ್ತು, ಬ್ಲಿಂಕಿಟ್ ಅಲ್ಲಿ ತರ್ಸ್ಕೊಂಡಿದ್ದೆ. ಸೊ ನೀವು ಕೂಡ ಅದನ್ನೇ ಯೂಸ್ ಮಾಡ್ಬೋದು. ಇನ್ನ ತುಪ್ಪ ಮತ್ತೆ ಎಣ್ಣೆ ಎರಡು ಚೆನ್ನಾಗಿ ಕಾಯ್ಬೇಕು. ಅದೆಲ್ಲ ಕಾದ್ಮೇಲೆ ಬಿರಿಯಾನಿ ಮಸಾಲೆ ಏನ್ ತಗೊಂಡಿದೀವಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸ್ತೂರಿ ಮೇಥಿ ಮತ್ತೆ ಜೀರಾ ಅಂತ ಒಂದು ಬರುತ್ತೆ ಬಿರಿಯಾನಿಗೆ ಹಾಕೋದು, ಅದನ್ನೆಲ್ಲ ನಾನು ಇವಾಗ ಹಾಕೊಂತ ಇದೀನಿ. ನೋಡಿ, ಅದೆಲ್ಲ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಗೊತ್ತಾಗುತ್ತಲ್ವಾ, ಸ್ವಲ್ಪ ಅದು ಸ್ಮೆಲ್ ಬರುತ್ತೆ. ಅವಾಗ ಫ್ರೈ ಆದ್ಮೇಲೆ ನಾವಿನ್ನ ಅದಕ್ಕೆ ಈರುಳ್ಳಿನ ಸೇರ್ಸ್ಕೊಬೇಕು. ನೋಡಿ, ಈ ರೀತಿ ಅದು ಕಲ್ಲು ಎಲ್ಲ ಫ್ರೈ ಆಗುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನಾನಿಲ್ಲಿ ಲವಂಗನ ಸ್ಕಿಪ್ ಮಾಡಿದೀನಿ. ನೀವು ಕೂಡ ಲವಂಗನ ಬೇಕಂದ್ರೆ ಸ್ಕಿಪ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಾವು ಸೇರ್ಸ್ಕೊಬಹುದು ಲವಂಗನ. ಸೊ ನೋಡಿ, ಈ ತರ ಕಲರ್ ಅದು ಚೇಂಜ್ ಆಗ್ತಾ ಇರುತ್ತಲ್ವಾ, ಅವಾಗ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂತ ಇದೀನಿ. ನಾನು ಈರುಳ್ಳಿ ಜೊತೆ ಹಂಗೆ ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂತ ಇದೀನಿ. ಇಲ್ಲಿ ನಾನು ಮಗು ತಿನ್ನೋದ್ರಿಂದ ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಇಟ್ಟಿದ್ದೀನಿ. ಸೊ ಅದು ನಮ್ಗೆ ಅದು ಮಿಕ್ಸ್ ಆಗಿ ಕಾಣಿಸ್ತಾ ಇರ್ಲಿ ಅನ್ಬಿಟ್ಟು. ನೋಡಿ, ಇನ್ನ ಅದನ್ನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ. ಗೋಲ್ಡನ್ ಬ್ರೌನ್ಗೆ ಬಿರಿಯಾನಿಗೆಲ್ಲ ಏನ್ ಬೇಕಾಗಿರಲ್ಲ ಪನ್ನೀರ್ ಬಿರಿಯಾನಿಗೆ. ಸೊ ಹಂಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನ ನಾವು ಫ್ರೈ ಮಾಡ್ಕೊಂತ ಹೋಗ್ಬೇಕು. ಹಂಗೆ ಬಿಡಕ್ ಹೋಗ್ಬಾರ್ದು, ಯಾಕಂದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನು ಬೇಗ ಆಗ್ಲಿ ಅನ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ. ಸೊ ಅವಾಗ ಅದರಲ್ಲಿ ಕೈ ಆಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡ್ಕೊಂಡು ಅಥವಾ ಈರುಳ್ಳಿ ಸೀದೋಗೋದು ಎಲ್ಲ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಸೊ ಇನ್ನ ಕಲರ್ ನೋಡಿ, ಈ ತರ ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ಟೊಮ್ಯಾಟೋನ ನಾನು ಸೇರಿಸ್ಕೊಂತಾ ಇದ್ದೀನಿ. ಟೊಮ್ಯಾಟೊ ನಾವು ಉದ್ದಕ್ಕೆ ಕಟ್ ಮಾಡ್ಕೊಂಡಿದೀವಿ. ಸ್ವಲ್ಪ ಜನ ಸಣ್ಣ ಕೂಡ ಕಟ್ ಮಾಡ್ಕೊಂತಾರೆ ಅಥವಾ ರೌಂಡ್ ಆಗಿ ಕೂಡ ಕಟ್ ಮಾಡ್ಕೊಂತಾರೆ. ಸೊ ಅದ್ ಡಸಂಟ್ ಮ್ಯಾಟರ್. ಸೊ ನಾವ್ ಈ ರೀತಿ ಅದು ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ. ಅದು ಸ್ಮ್ಯಾಶ್ ಆಗಿದ ತಕ್ಷಣ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಆ ರೀತಿ ಅದನ್ನ ಸ್ಮ್ಯಾಶ್ ಮಾಡೋವರೆಗೂ ನಾವು ಫ್ರೈ ಮಾಡ್ತಾ ಇರ್ಬೇಕು ಟೊಮ್ಯಾಟೋನ, ಇಲ್ಲಾಂದ್ರೆ ಹಂಗಂಗೆ ಇದ್ದೋಗ್ಬಿಡುತ್ತೆ ಟೊಮ್ಯಾಟೊ ಬೇಯಲ್ಲ. ಸೊ ಆದಷ್ಟು ನಾವು ಸ್ಮ್ಯಾಶ್ ಮಾಡ್ಕೊಂಡು ತರವರೆಗೂ ಅದನ್ನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು
ಮತ್ತೆ ಎಲ್ಲಾನು ಹಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿರ್ಬೋದು ಆದಷ್ಟು ಮಸಾಲೆನ ನಾವು ಕಮ್ಮಿನೇ ಹಾಕ್ತಾ ಇದ್ದೀವಿ. ಸೊ ನಮಗೂ ಡೈಜೆಷನ್ ಪ್ರಾಬ್ಲಮ್ ಆಗಲಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಯಾವುದೂ ಕಾಣಿಸಲ್ಲ. ಆದಷ್ಟು ಮಸಾಲೆನ ಕಮ್ಮಿ ತಿನ್ನಬೇಕು. ಸೊ ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಮತ್ತು ಪುದೀನಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜನ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ತಾರೆ, ಬಟ್ ಅದು ಚೆನ್ನಾಗಿರಲ್ಲ. ಜರ ಹಸಿ ವಾಸನೆ ಅದರಲ್ಲಿ ಆ ಥರ ಮಾಡ್ಕೊಂಡಾಗ ಅದು ಹೋಗಲ್ಲ. ಸೊ ಇಲ್ಲಿ ಜೊತೆಲೇ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅದು ಟೇಸ್ಟ್ ಡಬಲ್ ಆಗುತ್ತೆ. ಸೊ ನಾನು ಜೊತೆಯಲ್ಲೇ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಬೇಯ್ತಾ ಇದೆ ಅನ್ನೋ ಟೈಮಿಗೆ ಪನ್ನೀರನ್ನ ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಪನ್ನೀರ್ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಯಾಕಂದರೆ ಅದಕ್ಕೂ ಉಪ್ಪು ಖಾರ ಎಲ್ಲ ಇರಬೇಕು. ನಾವು ಯಾವ ರೀತಿ ಚಿಕನ್ನ ಮಾಡ್ತೀವೋ ಅದೇ ರೀತಿ ಪನ್ನೀರ್ನ ಕೂಡ ಅದರಲ್ಲಿ ಉಪ್ಪು ಖಾರ ಹಿಡಿದ್ರೇ ಅದು ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಎಲ್ಲದ್ರ ಜೊತೆನೂ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಸೇರಿಸ್ಕೊಬೋದು. ನಾನು ಇಲ್ಲಿ ಅಕ್ಕಿ ತಗೊಂಡಿರೋದ್ರ ಮೇಲೆ 1.5 ಸ್ಪೂನ್ ಅಷ್ಟು ಉಪ್ಪನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಉಪ್ಪು ಹಾಕಿದ್ಮೇಲೆ ನಾನು ಆಚಿ ಬಿರಿಯಾನಿ ಪೌಡರ್ನ ತಗೊಂಡಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಪೇಸ್ಟೇ ಬಂದಿದೆ, ಸೊ ನಾವು ಅದನ್ನ ಕೂಡ ಹಾಕೋಬಹುದು. ನೆಕ್ಸ್ಟ್ ಮೊಸರು, 1/2 ಕಪ್ ಅಷ್ಟು ಮೊಸರು ತಗೊಂಡಿದ್ದೆ ಚಿಕ್ಕ ಲೋಟದಲ್ಲಿ. ಅದನ್ನ ನಾನು ಫುಲ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಸೇಮ್ ನಾವು ನಾನ್ ವೆಜ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿದ್ರೇನೆ ಅದು ಬಿರಿಯಾನಿ ಟೇಸ್ಟ್ ಕೊಡೋದು. ಸೊ ಯಾರ್ಯಾರು ನಾನ್ ವೆಜ್ ತಿಂತಾರಲ್ಲ ಅದನ್ನ ಈ ರೀತಿ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ನಾನ್ ವೆಜ್ ಅಷ್ಟು ಬೇಕು ಅಂತ ಅನ್ಸಲ್ಲ. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಬೇಯೋವರೆಗೂ ನಾವು ಬಿಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಅದು ಅಲ್ಲಿ ಹಿಂದಿಂದನೇ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ, ಪೂರ್ತಿಯಾಗಿ ನೋಡಿ. ಚೆನ್ನಾಗಿದೆ, ನಿಜವಾಗ್ಲೂ ರೆಸಿಪಿ ಸಕ್ಕತ್ತಾಗಿ ಬಂದಿತ್ತು. ಇನ್ನು ಈ ರೀತಿ ನಾವು ಫ್ರೈ ಆಗೋವರೆಗೂ ಎಲ್ಲಾನು ಬಿಟ್ಟು ಚಿಲ್ಲಿ ಪೌಡರ್ನ ಕೂಡ ಹಾಕಿದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದು, ಕಲರ್ ಚೆನ್ನಾಗಿ ಬರುತ್ತೆ. ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಅದಾದ್ಮೇಲೆ ನಾವು ನೆನ್ಸಿರೋ ಅಕ್ಕಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊಂತೀನಿ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನೀರ್ನ ಹಾಕಿ ಅದಾದ್ಮೇಲೆ ಅಕ್ಕಿ ಹಾಕ್ತಾರೆ. ನನ್ಗೆ ಈ ರೀತಿ ಅಭ್ಯಾಸ ಇದೆ. ಸೊ ಅದು ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿಗೆ ಹಿಡಿಯುತ್ತೆ ಅಂತ ನಾನು ಎಲ್ಲೋ ನೋಡಿದ್ದೆ. ಸೊ ಅದಕ್ಕೆ ಈ ರೀತಿ ನಾನು ಫಸ್ಟ್ ಅಕ್ಕಿ ಹಾಕಿ ನಾವು ಹಾಕೊಂಡಿರೋ ಮಸಾಲೆನೆಲ್ಲ ಅಕ್ಕಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಕುಕ್ ಆಗೋವರೆಗೂ ಬಿಡ್ತೀನಿ, ನೀರ್ ಹಾಕಕ್ ಹೋಗಲ್ಲ ಫಸ್ಟ್. ಸೊ ಈ ರೀತಿ ಕುಕ್ ಆಗೋವರೆಗೂ ಚೆನ್ನಾಗಿ ಮಸಾಲೆ ಹಿಡೀಲಿ ಅಕ್ಕಿಗೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಅದಾದ್ಮೇಲೆ ನಾವ್ ಎಷ್ಟು ಅಕ್ಕಿನ ತಗೊಂಡಿರ್ತೀವೋ ಆ ಅಳತೆಗೆ ಇವಾಗ ನಾನು 1.5 ಲೋಟ ಅಕ್ಕಿ ತಗೊಂಡಿದ್ದೀನಲ್ವಾ, ಸೊ ಅದಕ್ಕೆ ನಾನು 2.5 ಅಷ್ಟು ನೀರ್ನ ಹಾಕ್ತಾ ಇದೀನಿ ಅದೇ ಲೋಟದಲ್ಲಿ. ಯಾಕಂದ್ರೆ ನಾವು ಇದು ಪಲಾವ್ ಆಗಿರೋದ್ರಿಂದ ಉದ್ದುದ್ರಕ್ಕೆ ಇರ್ಬೇಕು. ಆಕ್ಚುಲಿ ಅನ್ನ ಮಾಡಿದಾಗ ನಾವು 2 ಲೋಟ ಅಕ್ಕಿಗೆ 4 ಲೋಟ ನೀರ್ನ ಹಾಕ್ತೀವಿ. ಸೊ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಬೇಕು. ಸೊ ಈ ರೀತಿ ಮಾಡಿ ಕುಕ್ಕರ್ ಮುಚ್ಚಿದ್ರೆ 2 ವಿಷಲ್ ಕೂಗ್ಸಿದ್ರೆ ಪನ್ನೀರ್ ಬಿರಿಯಾನಿ ಆಯ್ತು. ಸೊ ಇವಾಗ ರಿವ್ಯೂ ನೋಡಿ. ಅಶೋಕ್, ಪನ್ನೀರ್ ಬಿರಿಯಾನಿ ಹೇಗಿದೆ? ತುಂಬಾ ಚೆನ್ನಾಗೈತೆ, ರೈಸು ಸೂಪರ್ ಆಗೈತೆ, ಮಸಾಲೆ ಕರೆಕ್ಟಾಗಿ ಹಾಕಿದ್ಯಾ, ಪನ್ನೀರ್ ಅಂತೂ ಸೂಪರ್ ಆಗೈತೆ, ಚೆನ್ನಾಗಿ ಬೆಂದೈತೆ, ಟೇಸ್ಟ್ ಮಾತ್ರ ಸಾಕಾಗೈತೆ. ಥ್ಯಾಂಕ್ ಯು. ಯೂಟ್ಯೂಬಲ್ಲಿ ವಿಡಿಯೋ ಆನ್ ಮಾಡಿಬಿಟ್ಟಿದ್ದೆ, ಅದು ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಆಫ್ ಮಾಡಿದೆ.